ನನ್ನ ಬುದ್ಧಿ ಬಗ್ಗೆ ನನಗೆ ನಂಬಿಕೆ ಇದೆ. ನೀವುಗಳು ಕೊಡೋ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ. ಇನ್ನೊಂದು ನಿಮಿಷ ಇಲ್ಲಿದ್ರು ನಾನು ಸುಮ್ಮನೆ ಇರಲ್ಲ. ನಡೀರಿ ಹೊರಗಡೆ. ಮೇಡಮ್. ಓ ಶ್ಯಾಮ್, ಭಾರ್ಗವಿ ಮನೇಲಿದ್ದಾಳ? ಈಗೇನೋ ಇದ್ದಾಳೆ, ಆದ್ರೆ ಆದಷ್ಟು ಬೇಗ. ನಂಗೇನೋ ಆಗ ಅನಿಸ್ತಿಲ್ಲ ಮೇಡಮ್. ಅವಳ ಮೇಲೆ ಎಲ್ರಿಗೂ ಸಿಕ್ಕಾಪಟ್ಟೆ ಸಿಂಪತಿ ಬಂದ್ಬಿಟ್ಟಿದೆ, ಪಬ್ಲಿಕ್ ಸಪೋರ್ಟ್ ಕೂಡ ಇದೆ. ಈ ಸಲ ಕೇಸ್ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಮೇಡಮ್. ಶ್ಯಾಮ್, ನೀವು ತುಂಬಾ ಮುಂದುವರೆದ್ಬಿಟ್ಟಿದ್ದೀರಾ. ಈ ಸಲ ಅವಳು ಅಪೀಲ್ ಹಾಕಿ ಕೇಸ್ ನಡೆಸೋಷ್ಟು ಟೈಮ್ನ ನಾವು ಕೊಡ್ಬಾರ್ದು. ಅದೇಗಾಗುತ್ತೆ? ಅಷ್ಟೊಂದು ಹಾರಾಡ್ತಿದ್ದವಳು ಸುಮ್ಮನಾಗ್ತಾಳ? ಶ್ಯಾಮ್, ಮುಳ್ಳ ಹತ್ರ ನಾವ್ ಹೋದ್ರೆ ನಮಗ್ ಚುಚ್ಕೊಳತ್ತೆ, ಆದ್ರೆ ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬಹುದು ಅಲ್ವಾ? ಅಂದ್ರೆ ನೀವೇನಾದ್ರೂ ಪ್ಲಾನ್ ಮಾಡಿದ್ದೀರಾ ಮೇಡಮ್? ಶ್ಯಾಮ್, ನನ್ನ ಮಾತಿಗಿಂತ ನಾನು ಮಾಡಿರೋ ಪ್ಲಾನ್ ಸೌಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಅದೇನು ಅಂತ ನಿಮಗೆ ಗೊತ್ತಾಗತ್ತೆ. ಜಸ್ಟ್ ವೇಟ್ ಅಂಡ್ ವಾಚ್. ಸರಿ ಮೇಡಮ್. ಇನ್ನು ಎಷ್ಟೊತ್ತು ಕಾಯೋದು? ಸ್ವಲ್ಪ ತಾಳ್ಮೆಯಿಂದ ಇರು ನಿರ್ಮಲಾ. ಎಲ್ರು ಬಂದಾಯ್ತಲ್ಲ, ಪೂಜೆ ಶುರು ಮಾಡ್ಬೋದಲ್ಲ? ಇನ್ನು ಮಹಾರಾಣಿ ಅವರೇ ಬಂದಿಲ್ವಲ್ಲ ಸಾಕ್ಷಿ, ಸುಮ್ನೆ ನಿಂತ್ಕೋ. ಅರ್ಜುನ್, ಭಾರ್ಗವಿಯಲ್ಲಿ? ಅದು ಹೌದಪ್ಪ ಅರ್ಜುನ್, ನಿನ್ ಹೆಂಡತಿಯ ಮಹಾರಾಣಿ ಎಲ್ಲಪ್ಪ? ಅವಳು ಬರೋವರೆಗೂ ಈ ಮನೆಯಲ್ಲಿ ದೀಪನೂ ಹಚ್ಚಲ್ವಂತೆ. ದೇವರು ಮುಂದೆ ನಿಂತಿರುವಾಗಾದ್ರೂ ನಿಮ್ ಕೋಪ ತಾಪ ಅಸೂಯೆನ ಬಿಟ್ಬಿಡಿ. ಅಯ್ಯೋ, ಇದೊಳ್ಳೆ ಆಯ್ತಲ್ಲ ಅತ್ತೆ. ಅವಳು ಬರೋದ್ ಬೇಡ, ಪೂಜೆ ಮಾಡೋಣ ಅಂದ್ರೂ ಸಮಸ್ಯೆ, ಅವಳು ಬರ್ಲಿ ಅಂದ್ರೂ ಸಮಸ್ಯೆ. ಎಲ್ಲದ್ರಲ್ಲೂ ತಪ್ಪುಡುಕ್ತೀರಾ. ಬಂದ್ಲು ನೋಡಿ ಮಹಾರಾಣಿ ಭಾರ್ಗವಿ ದೇವಿ. ಇವ್ರ ಕೋಪದ ಹಿಂದೆ ಕರಾಳ ಮುಖ ಇರ್ಬೋದು, ನಗುವಿನ ಹಿಂದೆ ಇನ್ನೇನು ಅಡಗಿರ್ಬೋದು. ಇಲ್ಲಿರೋ ಯಾರನ್ನು ನಂಬಕ್ಕಾಗಲ್ಲ. ಹುಡುಕ್ತೀನಿ, ತಪ್ಪು ಮಾಡಿರೋರು ಯಾರು, ತಪ್ಪಿಗೆ ಕುಮ್ಮಕ್ಕು ಕೊಟ್ಟಿರೋರು ಯಾರು, ಎಲ್ಲಾರನ್ನೂ ಹುಡುಕ್ತೀನಿ, ಎಲ್ಲಾರನ್ನೂ ಕಂಡು ಹಿಡಿತೀನಿ. ಬಾಮ್ಮ. ಎಲ್ರೂ ಬಂದಾಯ್ತಲ್ಲ? ಮೇಡಮ್, ನಾನೊಬ್ಬ ಇಲ್ಲಿದ್ದೀನಿ. ಓಹೋ, ಬಾಪ, ನಿನ್ನನ್ ಬಿಟ್ಟು ಪೂಜೆ ಮಾಡಕ್ಕಾಗತ್ತಾ? ಇವನೊಬ್ಬ ಬಂದ, ಎಲ್ಲ ಹಬ್ಬಕ್ಕೂ ನಮ್ಮನೆಗೆ ಬರ್ತಾನೆ. ಸಾಕ್ಷಿ, ಮನೇಲಿ ಎಲ್ರೂ ಸೇರಿದ್ರೆ ಹಬ್ಬಕ್ಕೊಂದು ಕಳೆ ಬಂದ್ಬಿಡುತ್ತೆ. ಮೇಡಮ್, ಹಬ್ಬ ಮಾಡ್ತಾ ಇದ್ದೀವಿ, ಆದ್ರೆ ಈ ಹಬ್ಬ ಗೊಂಬೆಗಳನ್ನ ಕೂರಿಸೋದು ಯಾಕೆ? ಬನ್ನ ತಿನ್ನ ಹೋದ್ನ ಅನ್ನೋದ್ ಬಿಟ್ಟು 108 ಪ್ರಶ್ನೆ. ಜೆ.ಪಿ. ಬಾಬಾ ಇವನನ್ನು ಹೆಂಗಾದ್ರೂ ತಡ್ಕೋತಾ ಇದಾರಕ್ಕ. ಹೇಳ್ತೀನಿ, ಈ ದಸರಾ ಗೊಂಬೆಗಳನ್ನ ಕೂರಿಸೋ ಪದ್ಧತಿ ಮೊದಲು ಮೈಸೂರು ಪ್ರಾಂತ್ಯದಲ್ಲಿ ಪ್ರಾರಂಭ ಆಗಿದ್ದು. ಈ ಗೊಂಬೆಗಳನ್ನ ಕೂರಿಸ್ತಾ ನಾವು ಚಿಕ್ಕವರಿದ್ದಾಗ ಎಷ್ಟು ಪುರಾಣ ಕಥೆಗಳನ್ನ ಕಲ್ತ್ಕೊಂಡಿದೀವಿ ಗೊತ್ತಾ? ಯಾವ ವಿಷಯನಾದ್ರೂ ಸರಿ, ಕಲೆ, ಸಂಸ್ಕೃತಿ, ಸಂಪ್ರದಾಯ ಎಲ್ಲಾನು ಈ ಬೊಂಬೆ ಮುಖಾಂತರ ನಮಗ್ ಸುಲಭವಾಗಿ ಅರ್ಥ ಆಗ್ತಿತ್ತು. ಅಷ್ಟೇ ಅಲ್ಲಪ್ಪ, ಅಷ್ಟಲಕ್ಷ್ಮಿಯರು, ನವದುರ್ಗೆಯರು, ಸೀತಾ ಕಲ್ಯಾಣ, ಹೀಗೆ ಬೇರೆ ಬೇರೆ ಕಥೆಗಳನ್ನ ಈ ಗೊಂಬೆಗಳ ಮುಖಾಂತರ ನಾವು ತಿಳ್ಕೊಂಡಿದೀವಿ. ನವರಾತ್ರಿ ಅನ್ನೋದು ಬರೀ ಹಬ್ಬ ಅಲ್ಲ, ಸತ್ಯಕ್ಕೆ ಸಾವಿಲ್ಲ,
ಒಳ್ಳೆತನಕ್ಕೆ ಸೋಲಿಲ್ಲ ಅನ್ನೋದನ್ನ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಜನರಿಗೆ ತೋರಿಸ್ಕೊಟ್ಟಿರೋ ದಿನ. ಈ 9 ರಾತ್ರಿಗಳಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಎಂಬ ನವದುರ್ಗೆಯರ ರೂಪ ತಾಳಿ ಮಹಿಷಾಸುರನ ಅವಳು ಸಂಹಾರ ಮಾಡಿದ್ಲು. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯುದ್ಧದಲ್ಲಿ ಗೆಲ್ಲೋದಕ್ಕೆ ದೇವಾನುದೇವತೆಗಳಿಗೂ ಈ ದೇವಿ ಆಶೀರ್ವಾದ ಬೇಕು. ಈ ತಾಯಿ ಆಶೀರ್ವಾದ ಹೊಂದಿದ್ರೆ ಎಂಥದ್ದೇ ಕಷ್ಟ ಬಂದ್ರೂ ನಾವು ಮೆಟ್ಟಿ ನಿಂತು ಗೆಲ್ಲಬಹುದು. ಆಗಿನ ಕಾಲದಲ್ಲಿ ರಾಕ್ಷಸರಿಗೆ ಭಯಾನಕ ರೂಪ ಇರ್ತಿತ್ತು. ಆದ್ರೆ ಈಗ ಮನುಷ್ಯರೇ ರಾಕ್ಷಸರಾಗಿ ಮುಖವಾಡ ಹಾಕೊಂಡು ನಮ್ಮ ಮುಂದೆ ಓಡಾಡ್ತಿರ್ತಾರೆ. ಅರ್ಜುನ್, ಸ್ವಲ್ಪ ಈ ಕಡೆ ಬರ್ತೀಯಾ? ಯಾಕೆ ಶಕ್ಕು? ಬಾರು. ಸರಿ. ಭಾರ್ಗವಿ, ನಂದೊಂದು ಮಾತನ್ನ ನಡ್ಸ್ಕೊಡ್ತೀಯಾ? ಅಜ್ಜಿ, ಹೀಗ್ ಪದೇ ಪದೇ ನನ್ನ ಮಾತಲ್ಲಿ ಕಟ್ಟಾಕ್ಬೇಡಿ. ಭಯ ಪಡೋಂಥದ್ದೇನೂ ಇಲ್ಲಮ್ಮ. ಈ ಹಬ್ಬದ ಮುಹೂರ್ತದಲ್ಲಿ ಒಂದೊಳ್ಳೆ ಕೆಲಸ ಆಗ್ಬೇಕು. ಬಾ, ನಿನ್ ಬಾ, ಇಲ್ಲಿ ನಿಂತ್ಕೋ. ಯಾಕೆ ಅಂತ ಹೇಳಿ. ತಾಳ್ಮೆ. ರುದ್ರ, ಅರ್ಜುನ್, ಇದನ್ನ ಭಾರ್ಗವಿ ಕೊರಳಗೆ ಹಾಕು. ಮುತ್ತೈದೆಗೆ ಕರಿಮಣಿ ತಾಳಿ ಇರೋ ಮಂಗಳಸೂತ್ರನೇ ಚಂದ, ಅದಕ್ಕೆ ತರಿಸಿದ್ದೀನಿ. ನಾನು ಮದ್ವೆ ಆಗಿ ಬಂದಾಗ ಈ ಅಜ್ಜಿಗೆ ಇದೆಲ್ಲ ನೆನಪೇ ಆಗ್ಲಿಲ್ವಾ? ಆದ್ರೆ ಇವಳಿಗ್ ಮಾತ್ರ ಶಾಸ್ತ್ರ ಸಂಪ್ರದಾಯ ಅಂತ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ. ಆ ಮನೇಲಿ ನನ್ನ ಊಟ ಕೊಟ್ಟಿದ್ ಸಾಲ್ದು ಅಂತ ಇಲ್ಲೂ ನನ್ನ ಸ್ಥಾನ ಕಿತ್ಕೊಳಕ್ ಬಂದಿದ್ದಾಳೆ. ಈ ಕರಿಮಣಿ ಮಹತ್ವ ಏನ್ ಗೊತ್ತಾ? ದುಷ್ಟ ನಕಾರಾತ್ಮಕ ಶಕ್ತಿಗಳಿಂದ ದಂಪತಿಗಳನ್ನ ರಕ್ಷಿಸುತ್ತೆ. ಈ ಸರದಲ್ಲಿರೋ ಚಿನ್ನ ದೀರ್ಘಾಯುಸ್ಸು, ಸಂಪತ್ತುಗಳನ್ನ ತಂದ್ಕೊಡುತ್ತೆ. ಕರಿಮಣಿ, ಮೂಗುತ್ತಿ, ಕುಂಕುಮ, ಹೂವು, ಬಳೆ, ಕಾಲುಂಗುರ ಇದೆಲ್ಲದರಲ್ಲೂ ಈ ಕರಿಮಣಿ ಅತ್ಯಮೂಲ್ಯವಾದುದು. ಇದು ಬರೀ ಆಭರಣ ಅಲ್ಲ, ಗಂಡ ಹೆಂಡತಿಯ ಸಂಬಂಧದ ಶ್ರೀರಕ್ಷೆ. ನಿಲ್ಸಿ ನಿಮ್ ಕಲ್ಪೆ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ನಾನ್ ಸುಮ್ಮನೆ ಇರಲ್ಲ. ಯಾರಿ ನೀವೆಲ್ಲ? ಯಾರು ಅಂತ ಒಂದು ವಿಷಯನ ಪೂರ್ತಿಯಾಗಿ ತಿಳ್ಕೊಳ್ದೆ ಇವ್ರ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ಯಾರಿ ನೀವೆಲ್ಲ? ನಾವೇನ್ ಮಾಡಿದ್ವಿ? ನನ್ ಹೆಂಡತಿ ಭಾರ್ಗವಿ ನೀವ್ ಅನ್ಕೊಂಡಿರೋ ತರ ಮೋಸ್ಕ ತಿನ್ನೋ ಅಲ್ಲ, ಯಾವ ಕೊಲೆನೂ ಮಾಡಿಲ್ಲ. ಮೋಸ ಹೋಗಿರೋ ಸಂಧ್ಯಾಗೆ ನ್ಯಾಯ ಕೊಡ್ಸೋಕೆ ಇವತ್ತಿನವರೆಗೂ ಹಗಲು ರಾತ್ರಿ ಹೋರಾಡ್ತಿದ್ದಾರೆ. ನನ್ನ ಹೆಂಡತಿ ಬೆಂಕಿ ಅಷ್ಟೇ ಪವಿತ್ರವಾಗಿ ಯೋಚನೆ ಮಾಡೋರು.
ಅಂತವ್ರ ಮೇಲೆ ಅಪವಾದ ಹಾಕ್ತಿದ್ದೀರಾ? ಮನುಷ್ಯ ನೀವೆಲ್ಲ. ಛೇ, ಹೀಗೆ ಏಕಾಏಕಿ ಮನೆಗ್ ನುಗ್ಗಿ ಅವ್ರನ್ನ ಮುಟ್ಟೋ ಅಧಿಕಾರ ಯಾರೇ ಕೊಟ್ಟಿದ್ದು? ಸಾಕ್ ಸುಮ್ನಿರು. ಪೊಲೀಸ್ ಹತ್ರ ಹೋದ್ರೆ ಹೋಗೋದು ನಿನ್ ಮರ್ಯಾದೆ ಅಲ್ಲ, ಈ ಮನೆ ಮತ್ತೆ ಜೆಪಿ ಮರ್ಯಾದೆ. ಹೋಗಿ ಹೋಗಿ ನಿಮ್ ತಂದೆ ವಿರುದ್ಧ ಇರೋ ಈ ಲಾಯರ್ನ ಮದ್ವೆ ಆಗಿದ್ದೀರಲ್ಲ, ಏನಾಗಿದೆ ಸರ್ ನಿಮ್ಗೆ? ಇವಳು ಅವಳು ನಿಮ್ಮೇನು ಕೇಸ್ ಆಗ್ತಾಳೆ, ಬಿಟ್ಟೋಗ್ತಾಳೋ. ರೇ, ಬಾಯಿಗೆ ಮಾತಾಡ್ಬೇಡಿ. ಇರೋದನ್ನೇ ಹೇಳ್ತಿರೋದು. ಇವಳು ಸಮಾಜಕ್ಕೆ ಕಳಂಕ. ಜೆ.ಪಿ. ಪಾಟೀಲ್ ಅದೆಷ್ಟು ದೊಡ್ಡ ಲಾಯರು, ಅವ್ರ ಮಗ ಆಗಿ ಇಂಥವಳ ಮದ್ವೆ ಆಗಿದ್ದೀರಲ್ಲ, ಬುದ್ಧಿ ಇಲ್ಲ ನಿಮ್ಗೆ? ನನ್ ಬುದ್ಧಿ ಬಗ್ಗೆ ನನಗೆ ನಂಬಿಕೆ ಇದೆ. ನೀವುಗಳು ಕೊಡೋ ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ. ಇನ್ನೊಂದು ನಿಮಿಷ ಇಲ್ಲಿದ್ರು ನಾನು ಸುಮ್ಮನೆ ಇರಲ್ಲ. ನಡೀರಿ ನಡೀರಿ ಹೊರಗಡೆ. ನಡೀರಿ ಆಚೆಗೆ. ಇನ್ನೊಂದು ನಿಮಿಷ ಇಲ್ಲೇ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಇನ್ನೂ ಏನ್ ನೋಡ್ತಿದ್ದೀರಾ? ನಡೀರಿ.